ಹೆಸರು ರವಿ ಎಂ ಪಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಳೆದೇರು. ಇಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸಿದ್ದೀನಿ. ಈಗ ನಿಮಗೆ ಮೊದಲನೇ ಪಾಠ ತಾತ್ವಿಕ ವಿಭಾಗ. ಏನು ತಾತ್ವಿಕ ವಿಭಾಗ ಅಂತಂದರೆ, ತಾತ್ವಿಕ ಅಂದರೆ ಪಾಠ ಮಾಡ್ತಕ್ಕಂಥದ್ದು, ಪಾಠ ಮಾಡಿದ್ದನ್ನು ನೀವು ಗ್ರಹಿಸ್ತಕ್ಕಂಥದ್ದು. ಪ್ರಾಯೋಗಿಕ ಅಂದರೆ ನಾವು ಹೊರಗಡೆ ಕರ್ಕೊಂಡು ಹೋಗಿ ನೀವು ಆಟವಾಡನ್ನ ಆಡಿಸ್ತಾವಲ್ಲ, ಅದು ಪ್ರಾಯೋಗಿಕ ಅಂತ ಕರೀತಾರೆ. ಈಗ ಮಾಡ್ತಾ ಇದ್ದೇನೆ ನಾನೇನಪ್ಪ ಅಂದರೆ ತಾತ್ವಿಕ ವಿಭಾಗ. ಇಲ್ಲಿ ಅಧ್ಯಾಯ 1 ದೈಹಿಕ ಶಿಕ್ಷಣದ ಮಹತ್ವ. ಇವತ್ತಿನ ದಿನಮಾನದಲ್ಲಿ ದೈಹಿಕ ಶಿಕ್ಷಣದ ಮಹತ್ವ ಇದೆಯಾ? ಹಾಗಾದ್ರೆ ಏನೆಲ್ಲ ಪ್ರಯೋಜನ ಇದೆ? ದೈಹಿಕ ಶಿಕ್ಷಣದಲ್ಲಿ ನಾವು ಕೊಡೋದ್ರಿಂದ ಏನೇನು ಪ್ರಯೋಜನಗಳು ಆಗ್ತವೆ? ಇದರಲ್ಲಿ ಮೊದಲನೇದಾಗಿ ಫಲಿತಾಂಶಗಳು ಯಾವ್ಯಾವ ಬರ್ತಾ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಒಂದನೇದಾಗಿ ಒಂದೇ ಫಲಿತಾಂಶಗಳು ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುತ್ತದೆ. ಏನಪ್ಪ ದೈಹಿಕ ದಾರ್ಢ್ಯತೆ ಅಂದ್ರೆ ಏನು ನೋಡ. ಈಗ ಕಷ್ಟ ಸಹಿಷ್ಣುತೆ. ಏನು ಕಷ್ಟ ಸಹಿಷ್ಣುತೆ ಅಂದ್ರೆ, ನಾವು ಯಾವ್ದಾದ್ರೂ ಒಂದು ವರ್ಕ್ ಅನ್ನ ಕೊಟ್ಟಾಗ, ಆ ಕೆಲಸವನ್ನ ನೀಡಿದ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಆದ್ರೂ ಅದನ್ನ ಸಹಿಸ್ಕೊಂಡು ಮಾಡ್ತಾನಲ್ಲ, ಅದಕ್ಕೆ ನಾವು ಕಷ್ಟ ಸಹಿಷ್ಣುತೆ ಏನಂತ ಕರೀತೇವೆ? ಕಷ್ಟ ಸಹಿಷ್ಣುತೆ. ಹೌದಾ? ಯಾವ್ದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಕೊಂಡಾಗ ಅದು ಕಷ್ಟ ಒಪ್ಕೊಳ್ಳಲ್ಲ. ಕಷ್ಟ ಆದ್ರೂ ಸಹಿಸ್ಕೊಂಡು ನೀನ್ ಕೆಲಸವನ್ನ ನಿರ್ವಹಿಸ್ತೀಯಲ್ಲ, ಅದಕ್ಕೆ ನಾವೇಂತ ಕರಿತೀವಿ? ಕಷ್ಟ ಸಹಿಷ್ಣುತೆ. ನಂತರ ಸ್ನಾಯುಗಳ ಬಲ. ಸ್ನಾಯುಗಳು ಏನಾಗ್ತವೆ? ಬಲಯುತ ಆಗ್ತಾ ಹೋಗ್ತವೆ ಅಲ್ವಾ? ಮೈ ಮಡಿತ, ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಏನಪ್ಪ ಅಂದ್ರೆ ಬೆಂಡ್ ಮಾಡೋ, ಬಾಡಿ ಬೆಂಡ್ ಮಾಡೋ ಅಂತಂದು ಹೇಳ್ತೇವೆ. ಬಾಡಿ ಬೆಂಡ್ ಮಾಡ್ತೀಯಾ, ಈ ಏನು ಸೊಂಟ ನರಗಳೆಲ್ಲ ಏನಾಗ್ತವೆ? ಬಾಗ್ತವೆ, ಮೈ ಮಡಿತ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಅಂತ ಕರಿತೇವೆ. ಏನಂತ ಕರಿತೇವೆ ಇಂಗ್ಲಿಷ್ ನಲ್ಲಿ? ಫ್ಲೆಕ್ಸಿಬಿಲಿಟಿ. ಅದಕ್ಕೆ ಮೈ ಮಡಿತ. ಆಮೇಲೆ ದೇಹ ಸಂಯೋಜನೆ ಅಂತ ಆಯ್ತಾ? ಕೈಯನ್ನ ಕೂಡಿಸಪ್ಪ ಅಂತ ಕೈ ಕೂಡಿಸ್ತೀಯ, ಕಾಲನ್ನ ಕೂಡಿಸಿದ್ರೆ ಕಾಲನ್ನ ಕೂಡಿಸ್ತೀಯ. ಅಲ್ಲಿ ನರ ಮತ್ತು ಸ್ನಾಯುಗಳಿಗೆ ಏನಾಗ್ತಾವದಪ್ಪ ಅಂದ್ರೆ ಹೊಂದಾಣಿಕೆ ಆಗ್ತಾ ಹೋದ. ನರ ಮತ್ತು ಸ್ನಾಯುಗಳು ಏನಾದ್ರು ದೇಹ ಸಂಯೋಜನೆ. ಅದು ಇಂಗ್ಲಿಷ್ ನ ಒಂದು ಪದ ಕರೀತಾರೆ. ಏನಂತ ಕರೀತಾರೆ? ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್. ಏನಪ್ಪ ಹಾಗಂದ್ರೆ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ. ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ. ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಯಾರಲ್ಲಿ ಚೆನ್ನಾಗಿರುತ್ತೋ ಅವರು ಏನ್ ಮಾಡ್ತಾರಪ್ಪ? ಈ ತಾಳಬದ್ಧ ಚಟುವಟಿಕೆಗಳು ಬರ್ತಾರೆ. ಲೇಜನ್ಸ್ ಆಗಿರ್ಬೋದು, ಡಂಬಲ್ಸ್ ಆಗಿರ್ಬೋದು, ಹೂಪ್ಸ್ ಆಗಿರ್ಬೋದು, ಬ್ಯಾಟ್ಸ್ ಆಗಿರ್ಬೋದು ಅಲ್ವಾ? ಇವೆಲ್ಲ ಕೊಟ್ಟಾಗ ಏನಾಗ್ತಾ? ವ್ಯಕ್ತಿಗೆ ವ್ಯಾಯಾಮಗಳನ್ನ ಅವ್ರಿಗೆ ನೀಡಿದಾಗ ಅವ್ನು ಬೇಗ ಕಲಿತಾನೆ. ಯಾಕೆ? ಕಾರಣ ಏನಪ್ಪ ಅಂತ ನೀವು ಕೇಳ್ಬೋದು ಅಲ್ವಾ? ಅವನು ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಅಂತಕ್ಕಂಥ ಏನಾಗುತ್ತೆ? ಅಂತ ಚೆನ್ನಾಗಿರುತ್ತೆ. ಹಾಗಾಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಬೇಗ ಆ ಚಟುವಟಿಕೆಯನ್ನ ಏನ್ ಮಾಡ್ತಾನೆ? ಕಲಿತಾ ಹೋಗ್ತಾನೆ ಅಲ್ವಾ? ನಂತರ ಈ ದೈಹಿಕ ದಾರ್ಢ್ಯತೆಯಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ನೋಡ್ಬೋದು. ಏನಪ್ಪ? ಒಂದನೇದು ಕಷ್ಟ ಸಹಿಷ್ಣುತೆ, ನಂತರ ಸ್ನಾಯುಗಳ ಬಲ ಅಂತಕ್ಕದ್ದು ಇಂಪ್ರೂವ್ ಆಗ್ತಾ ಹೋಗುತ್ತೆ, ಮೈ ಮಡಿತ ಫ್ಲೆಕ್ಸಿಬಿಲಿಟಿ ಆಗುತ್ತೆ, ನಂತರ ದೇಹ ಸಂಯೋಜನೆ, ನರ ಮತ್ತು ಸ್ನಾಯುಗಳ ಸಂಯೋಜನೆ ಆಗುತ್ತೆ. ಇವೆಲ್ಲ ಅಂಶಗಳು ಸಿಗ್ತವೆ. ಇಷ್ಟೆಲ್ಲ ಪ್ರಯೋಜನ ಇದೆ ದೈಹಿಕ ಶಿಕ್ಷಣದಿಂದ. ಇಷ್ಟೆಲ್ಲ ಪ್ರಯೋಜನ ಅಂತಕ್ಕದ್ದು ಸಿಗುತ್ತೆ. ಮುಂದ್ಕೋಗೋಣ. ಫಸ್ಟ್ ಅರ್ಥ ಆಯ್ತಾ? ಮುಂದ್ಕೋಗೋಣ. ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಏನಪ್ಪ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ನೋಡೋಣ. ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಒಬ್ಬ ವ್ಯಕ್ತಿ ಹೇಳ್ತಾನೆ. ಏನ್ ಹೇಳ್ತಾನಪ್ಪ ಅಂದ್ರೆ, ಐಶ್ವರ್ಯವನ್ನ ಕಳೆದುಕೊಂಡರೆ ಏನೂ ನಷ್ಟವಿಲ್ಲ. ನೋಡಿ ಎಂತ ಮಾತಾಡ್ತಾನೆ. ಐಶ್ವರ್ಯವನ್ನ ಕಳೆದುಕೊಂಡರೆ ಏನೂ ನಷ್ಟವಿಲ್ಲ, ಆದರೆ ಆರೋಗ್ಯವನ್ನ ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡಂತೆ ಅಲ್ವಾ? ಹಾಗಾಗಿ ಆರೋಗ್ಯ ಅಂತಕ್ಕದ್ದು ಆತ್ಮದ ಅರಮನೆ ಅಂತ ಕರೀತಾರೆ. ಆರೋಗ್ಯ ಅಂತಕ್ಕದ್ದು ಆತ್ಮದ ಅರಮನೆ.
ನೋಡಿ, ಆರೋಗ್ಯವಂತನ ಆತ್ಮ ಅಂತಕ್ಕದ್ದು ಆ ಆತ್ಮ ಅಂತಕ್ಕದ್ದು ಅರಮನೆ ಆಗಿರುತ್ತೆ. ಅವನಿಗೆ ಯಾವ ಕಷ್ಟಗಳು ಇರಲ್ಲ, ಏನೂ ಇರಲ್ಲ, ರೋಗ ಇರಲ್ಲ, ರುಜಿನಗಳಿರಲ್ಲ. ಅರ್ಥ ಆಯ್ತಾ? ಅದೇ ಅನಾರೋಗ್ಯವಂತ ಪೀಡಿತ ವ್ಯಕ್ತಿಯಲ್ಲಿ ಶರೀರ ಅಂತಕ್ಕದ್ದು ಆತ್ಮ ಸೆರೆಮನೆ ಆಗುತ್ತೆ. ಸೆರೆಮನೆ ಅಂದ್ರೆ ಗೊತ್ತಲ್ಲ, ಅಲ್ಲಿ ಎಷ್ಟೆಲ್ಲ ಕಷ್ಟ ಕೊಡ್ತಾರೆ ನೋಡು, ಹಂಗೆ ಅಷ್ಟು ಕಷ್ಟವನ್ನ ದೇಹ ಅಂತಕ್ಕದ್ದು ಅನುಭವಿಸ್ತೈತಿ ಅಂತ ಅರ್ಥ. ಅರ್ಥ ಆಯ್ತಾ? ಹಾಗಾಗಿ ನಮ್ಗೆ ಏನ್ ಬೇಕು? ಆರೋಗ್ಯ ಬೇಕು ಅಲ್ವಾ? ಅದಕ್ಕೆ ಹಿರಿಯರು ಏನ್ ಹೇಳ್ತಾರಪ್ಪ ಒಂದು ಮಾತಂತಂದ್ರೆ, ಏನ್ ಹೇಳ್ತಾರೆ? ಆರೋಗ್ಯವೇ ಭಾಗ್ಯ ಅಲ್ವಾ? ಹೆಲ್ತ್ ಈಸ್ ವೆಲ್ತ್ ಎಂತ ಕರೀತಾರೆ. ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ಅದಕ್ಕೆ ಒಂದು ಮಾತು ಏನಪ್ಪಾ ಅಂದ್ರೆ, ಈಗ ಐಶ್ವರ್ಯ ಕಳ್ಕೋಬಹುದು. ಐಶ್ವರ್ಯ ಕಳ್ಕೊಂಡ್ರೆ ನಾಳೆ ಐಶ್ವರ್ಯವನ್ನ ಸಂಪಾದನೆ ಮಾಡಬಹುದು. ನಾನ್ ಚೆನ್ನಾಗಿದ್ರೆ, ನನ್ನಲ್ಲಿ ದೇಹ ಅಂತಕ್ಕದ್ದು ಯಾವುದೇ ರೋಗ ಬಾಧೆಗಳಿಂದ ಇಲ್ಲೇ ಇದ್ರೆ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಮತ್ತೆ ಏನ್ ಮಾಡ್ಬೋದು? ಅದನ್ನ ಸಂಪಾದನೆ ಮಾಡಬಹುದು ಅಲ್ವಾ? ದೇಹದ ಕ್ಷೀಣಿಸ್ತಾ ಇದ್ದಿ ಅನೇಕ ರೋಗಗಳು ಮನುಷ್ಯನಿಗೆ ಬರ್ತಾದ ಬಂದಾಗ ಏನ್ ಮಾಡಬಹುದು? ನಾವು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನಂತಾರೆ ಹಿರಿಯರು, ನಾವು ಚೆನ್ನಾಗಿರ್ಬೇಕು. ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ನಮ್ಮ ದೇಹ ಚೆನ್ನಾಗಿತ್ತಪ್ಪ ಅಂತಂದ್ರೆ ನಾವು ಬೇಕಾದ್ರೆ ದುಡಿಬಹುದು ಅಲ್ವಾ? ಅದಕ್ಕೆ ಐಶ್ವರ್ಯವನ್ನ ಕಳೆದುಕೊಂಡರೆ ಏನೂ ನಷ್ಟವಿಲ್ಲ, ಆದರೆ ಆರೋಗ್ಯವನ್ನ ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡ. ಈಗ ಈ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಹೆಂಗ್ ಬರ್ತವೆ ಇದರಲ್ಲಿ ತೊಡಸ್ಕೊಳ್ಳೋದ್ರಿಂದ ಅಂತ ನೀವು ಕೇಳ್ಬೋದು. ಏನಪ್ಪಾ ಅಂದ್ರೆ, ಶರೀರದಲ್ಲಿ ಈಗ ಬೊಜ್ಜು ಅಂತಕ್ಕಂದ್ರೆ ಸಾಮಾನ್ಯವಾಗಿ ಬೊಜ್ಜು ಸಾಮಾನ್ಯವಾಗಿ ನೋಡ್ತಿರ್ತೀರಿ ಅಲ್ವಾ? ಈ ಬೊಜ್ಜು ಅಂತಕ್ಕದ್ದು ಏನಾಗುತ್ತಪ್ಪ ಅಂದ್ರೆ, ನಾವು ವ್ಯಾಯಾಮವನ್ನ ತೊಡಸ್ಕೊಳ್ಳೋದ್ರಿಂದ ಏನಾಗುತ್ತೆ? ಆ ಬೊಜ್ಜು ಅಂತಕ್ಕದ್ದು ಯಾವುದೇ ಕಾಲಕ್ಕೂ ನಮ್ಮ ಹತ್ರ ಬರಲ್ಲ ಅಲ್ವಾ? ಅದಕ್ಕೆ ಏನ್ ಹೇಳ್ತಾರೆ ಹಿರಿಯರು, ಸ್ವಲ್ಪ ನಡಿಗೆಯನ್ನ ನಡಿಬೇಕು, ವ್ಯಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಇದರಿಂದ ಅನೇಕ ಲಾಭಗಳನ್ನು ನಾವು ಕಾಣಬಹುದು ಅಲ್ವಾ? ನಂತರ ರಕ್ತದೊತ್ತಡ, ಬಿಪಿ ಅಂತ ಕರೀತಾರೆ. ಏನ್ ಬಿಪಿ ಅಂದ್ರೆ ಬ್ಲಡ್ ಪ್ರೆಷರ್. ಬಿಪಿ ಅಂದ್ರೆ ಏನಪ್ಪ? ರಕ್ತದ ಒತ್ತಡ. ಏನಪ್ಪಾ? 120/80. ಸಾಮಾನ್ಯ ವ್ಯಕ್ತಿಯಲ್ಲಿ ಎಷ್ಟಿರ್ಬೇಕಪ್ಪ ಅಂದ್ರೆ 120/80 ಇರಬೇಕು. ಅದ್ರ ಮೇಲ್ಪಟ್ಟಿತ್ತಪ್ಪ ಅಂತಂದ್ರೆ ನಾವು ಎಂತವಿ ಅವನಿಗೆ ಬಿಪಿ ಇದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ನಿಮಗೆ, ಏನಪ್ಪಾ ಅಂದ್ರೆ, ಬಿ ಹ್ಯಾಪಿ ನೋ ಬಿಪಿ. ಐ ಆಮ್ ಟಂಡ ಕೂಲ್ ಆಗಿರ್ಬೇಕು. ಏನ ಬರಲಿ ಜೀವನದಲ್ಲಿ ಅಂತ ನಾವ್ ಏನಪ್ಪಾ ಅಂದ್ರೆ ಕೂಲ್ ಆಗಿರ್ಬೇಕು. ಅದನ್ನ ಎದುರಿಸೋದು ಶಕ್ತಿ ಬೇಕು ನಮ್ಗೆ ಅಲ್ವಾ? ಅದನ್ನ ಎದುರಿಸ್ಬೇಕು. ಈ ದೈಹಿಕ ದಾರ್ಢ್ಯತೆ ಒಂದೇ ಪ್ರಶ್ನೆ ಅರ್ಥ ಆಯ್ತು. ಈ ವ್ಯಾಯಾಮಗಳಲ್ಲಿ ನಾವು ತೊಡಗಿಕೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭಗಳು ಇದೆ. ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಬೊಜ್ಜನ್ನ ನಿಯಂತ್ರಣ ಮಾಡುತ್ತೆ, 1ನೇ ಪಾಯಿಂಟ್. 2ನೇದು ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿಡುತ್ತೆ. ರಕ್ತ ಒತ್ತಡವನ್ನ ನಿಯಂತ್ರಣದಲ್ಲಿಡುತ್ತದೆ. ಆಮೇಲೆ ಕೊಲೆಸ್ಟ್ರಾಲ್, ಕೊಬ್ಬು ಅಂತ ಕರಿತೀವಿ ನೋಡು. ಕೊಲೆಸ್ಟ್ರಾಲ್ ಅಂದ್ರೆ ಏನು? ಕೊಬ್ಬು ಅಲ್ವಾ? ಕೊಬ್ಬು ಅಂತ ಶೇಖರಣೆ ಆಗಿರುತ್ತೆ. ಆ ಕೊಬ್ಬನ್ನ ಕರಗಿಸುತ್ತೆ. ನಾವು ದೈಹಿಕ ಶ್ರಮದಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಏನಾಗುತ್ತೆ? ಈ ಕೊಬ್ಬು ಅಂತ ಏನಾಗುತ್ತೆ? ನಾಶ ಆಗ್ತಾ ಹೋಗುತ್ತೆ. ಅರ್ಥಾಯ್ತಾ? ಆಮೇಲೆ ಸಕ್ಕರೆ ಕಾಯಿಲೆ, ಶುಗರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಏನಂತ ಕರೀತಾರೆ? ಶುಗರ್. ಈ ನಾವು ಏನಪ್ಪಾ ದಿನನಿತ್ಯ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ, ಈ ಆಸನಗಳನ್ನ, ಚಟುವಟಿಕೆಗಳನ್ನ ಮಾಡೋದ್ರಿಂದ ಇವನ್ನೆಲ್ಲ ದೂರ ಮಾಡಬಹುದು. ಏನೇನು ದೂರ ಮಾಡ್ಬೋದಪ್ಪ ಅಂತ ಕೇಳಿದ್ರೆ, ಬೊಜ್ಜನ್ನ ದೂರ ಮಾಡಬಹುದು, ಬಿಪಿಯನ್ನ ದೂರ ಮಾಡಬಹುದು, ಕೊಲೆಸ್ಟ್ರಾಲ್ ಅನ್ನ ದೂರ ಮಾಡಬಹುದು, ಶುಗರ್, ಸಕ್ಕರೆ ಕಾಯಿಲೆ, ಏನ ಸಕ್ಕರೆ ಕಾಯಿಲೆ ಇದನ್ನು ಸಹ ನಾವು ದೂರ ಮಾಡಬಹುದು. ಆಮೇಲೆ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಹಾರ್ಟಿಗೆ ಅಟ್ಯಾಕ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಆ ನರಗಳಂತಕ್ಕದ್ದು ಏನೋ ಬ್ಲಾಕ್ ಆಗಿರ್ತಾವೆ. ಅವಾಗ ಏನಾಗುತ್ತೆ? ಇದು ಹೃದಯಕ್ಕೆ ರಕ್ತ ಅಂತಕ್ಕದ್ದು ಸರಬರಾಜು ಆಗಿರಲ್ಲ. ಅರ್ಥ ಆಯ್ತಾ? ಆ ವ್ಯಕ್ತಿ ಏನಾಯ್ತು, ಈಗನು ಚೆನ್ನಾಗಿದ್ದೆ, ನಾನೀಗ ಮಾತಾಡ್ಸ್ಬಂದೆ ಅಂತ ಮಾತಾಡ್ತಿರ್ತಾರೆ. ಏನಪ್ಪಾ ಅಂದ್ರೆ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಲ್ವಾ? ಹೃದಯ ಸಂಬಂಧ ಕಾಯಿಲೆ ಅಂತ ಬಂದಿರುತ್ತೆ. ಅದು ಯಾಕೆ ಬರ್ತಪ್ಪ ಅಂತಂದ್ರೆ ನಾವೇನಪ್ಪ ಕೂತಲ್ಲೇ ಕೂರೋದು, ಆಮೇಲೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಚಟುವಟಿಕೆಯನ್ನ ಮಾಡದೇ ಇರ್ತಕ್ಕಂಥದ್ದು ಏನ್ ಮಾಡ್ತಾರೆ? ಮನುಷ್ಯನಿಗೆ ಹಲವಾರು ರೋಗಗಳು ಬರ್ತವೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ನಾವು ಅಂತಂದ್ರೆ ದಿನನಿತ್ಯ ಯಾವುದೋ ಒಂದು ಚಟುವಟಿಕೆಯನ್ನು ನಾವು ತೊಡಗಿಸ್ಕೋಬೇಕು. ತೊಡಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ? ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಬರ್ತವೆ. ಏನೇನು ಆರೋಗ್ಯ ಲಾಭಗಳು ಬರ್ತವಪ್ಪ ನೀವು ಅಂತ ಕೇಳಿದ್ರೆ, ಒಂದೇದು ಬೊಜ್ಜನ್ನ ನಿಯಂತ್ರಣದಲ್ಲಿಡುತ್ತೆ. ನಾವು ದೈಹಿಕ ಶ್ರಮದಲ್ಲಿ ತೊಡಗೋದ್ರಿಂದ ಬೊಜ್ಜಂತಕ್ಕದ್ದು ಏನಾಗುತ್ತೆ? ನಿವಾರಣೆ ಆಗುತ್ತೆ. ಕ್ಲಿಯರ್? ಮುಂದ್ಕೋಗೋಣ. ಸ್ಥೂಲಕಾಯ ಶರೀರ, ಅವ್ರಿಗೆ ನಡೆಯಕ್ಕಾಗ್ತಾರಲ್ಲ, ಬೊಜ್ಜು ಬಂದಿರ್ತದೆ. ಆ ಬೊಜ್ಜು ಅಂತಕ್ಕದ್ದು ಏನಾಗುತ್ತೆ? ಕರಿಗೋಗುತ್ತೆ. ಆಮೇಲೆ ರಕ್ತದ ಒತ್ತಡ ಅಂತಕ್ಕದ್ದು ನಿಯಂತ್ರಣಕ್ಕೆ ಬರುತ್ತೆ. ಕ್ಲಿಯರ್? ನಂತರ ಕೊಲೆಸ್ಟ್ರಾಲ್,
ಮನುಷ್ಯನಿಗೆ ಸೀಮಿತವಾಗಿ ಬಿಟ್ಕೋಬಹುದು, ಹೆಚ್ಚಾದ್ರೆ ಏನಾಗುತ್ತೆ ಅನಾಹುತಗಳು ಸಂಭವಿಸ್ತವಲ್ಲ. ಹಾಗಾಗಿ ಕೊಲೆಸ್ಟ್ರಾಲ್ ಅನ್ನು ಸಹ ನಿಯಂತ್ರಣದಲ್ಲಿ ಇಡುತ್ತದೆ. ನಂತರ ಸಕ್ಕರೆ ಕಾಯಿಲೆ ಅಲ್ವಾ, ಇವತ್ತೆಲ್ಲ ದಿನಮಾನಗಳೆಲ್ಲ ನೋಡ್ತಾ ಇರ್ತೀವಿ ಅಲ್ವಾ, ಅವ್ರಿಗೆ ಶುಗರ್ ಇವ್ರು ಶುಗರ್ ಅಂತ ಇರ್ತಾರೆ ಅಲ್ವಾ. ಇವೆಲ್ಲ ಯಾಕೆ ಬರ್ತಾವಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಚಟುವಟಿಕೆಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸೋಮಾರಿ ಅಂತ ನೋಡಿ, ಸೋಮಾರಿ ಸುಮ್ಕೂರ್ತಾನೆ ಅಂತಂದ್ರೆ ಹೇಳ್ತಾವಲ್ಲ, ಆಗ ಅಂತ ವ್ಯಕ್ತಿಗೆ ಏನ್ ಮಾಡ್ತಾರೆ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು, ಸದಾ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಏನ್ ಮಾಡಬೇಕು ನಾವು ತೊಡಗಿಸ್ಕೋಬೇಕು. ಆಮೇಲೆ ಹೃದಯ ಸಂಬಂಧಿತ ಕಾಯಿಲೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳಿ ಅಲ್ವಾ, ಅದು ಸಹ ಏನಾಗುತ್ತೆ ನಿವಾರಣೆ ಆಗುತ್ತೆ. ಯಾರಿಂದ ಸಾಧ್ಯ ಅಂತ ನೀವು ಕೇಳಿದ್ರೆ ಈ ದೈಹಿಕ ಶಿಕ್ಷಣದಿಂದ ಇಷ್ಟೆಲ್ಲ ಪ್ರಯೋಜನಗಳು ಇದಾವೆ. ಅರ್ಥ ಆಯ್ತು? ಕ್ಲಿಯರ್? ಈಗ 3ನೇ ಪಾಯಿಂಟ್ಗೆ ಹೋಗೋಣ. ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಏನು ಮಾನಸಿಕ ಅಭಿವೃದ್ಧಿ ನೋಡ. ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಏನಪ್ಪ ಮಾನಸಿಕ ಅಭಿವೃದ್ಧಿ ಅಂದ್ರೆ? ಮೆಂಟಲ್ ಅಂತಂದ್ರೆ ಬುದ್ಧಿ ಅಂತಕ್ಕದ್ದು ಏನಾಗುತ್ತೆ ನಮ್ಮ ಹಿಡಿತದಲ್ಲಿ ಇರಬೇಕು. ಅದು ಯಾವಾಗಲೂ ಚಂಚಲವಾದ ಮನಸ್ಸು ಅಲ್ವಾ, ಎಲ್ಲೋ ಹೊರದಾಡ್ತಿರ್ತೈತಿ, ಈಗ ಪಾಠ ಕೇಳ್ತೈತಿ, ಮನಸ್ಸು ಎಲ್ಲೋ ಹೊರದಾಡ್ತಿರ್ತೈತಿ. ಆ ಮನಸ್ಸನ್ನ ಒಂದೆಡೆ ನೆಲೆನಿಲ್ಸೋದಂದ್ರೆ ಏನಪ್ಪ ಅಂದ್ರೆ ಧ್ಯಾನ ಮಾಡ್ತೀವಿ. ಒಂದು 5 ನಿಮಿಷ ಸುಮ್ ಕಣ್ಣು ಮುಚ್ಚಿ ಕುತ್ಕೋಬೇಕು. ಒಂದು ಏನಪ್ಪ ಅಂದ್ರೆ ಒಂದು ದೇವರ ಒಂದು ಇದರಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ದೃಷ್ಟಿಯನ್ನ ಇಟ್ಟು ಆ ಕಡೆ ಏಕಾಗ್ರತೆಯನ್ನ ವಹಿಸ್ಬೇಕಾಗುತ್ತೆ ಅಲ್ವಾ. ಈ ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ಯಾವಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆಲ್ಲ ನಿಮ್ಮ ಮಾನಸಿಕ ಅಭಿವೃದ್ಧಿ ಇರ್ತಕ್ಕಂಥ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಹೆಂಗ್ ಹೆಚ್ಚಾಗುತ್ತಪ್ಪ ಅಂತ ನೀವು ಕೇಳ್ಬೋದು ಅಲ್ವಾ. ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ತೀರಿ, ಅರ್ಥ ವಾಲಿಬಾಲ್, ಥ್ರೋಬಾಲ್ ಅಲ್ವಾ, ಈ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ತೀರಿ. ಆಟೋಟಗಳು ಅಲ್ವಾ, ಆ ಓಟಗಳು, ಇತರೆ ಚಟುವಟಿಕೆಗಳಿಂದ ಏನಾಗುತ್ತಪ್ಪ ಅಂದ್ರೆ ಉದ್ವೇಗ, ಖಿನ್ನತೆಗಳಂತ ಮಾನಸಿಕ ಸಮಸ್ಯೆ, ಉದ್ವೇಗ ಅಂತಕ್ಕದ್ದು ಆಗುತ್ತೆ. ಆ ಉದ್ವೇಗ ಅಂತಕ್ಕದ್ದು ನಿವಾರಣೆ ಆಗುತ್ತೆ. ಎದರಲ್ಲಿ ತೊಡಗೋದ್ರಿಂದ? ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಅಲ್ವಾ. ಆಮೇಲೆ ಖಿನ್ನತೆ ಏನಪ್ಪ ಅಂದ್ರೆ ಯಾವಾಗಲೂ ಮನಸ್ಸಲ್ಲಿ ಏನೋ ಒಂಥರ ಬೇಸರದಲ್ಲಿರ್ತಾನೆ ವ್ಯಕ್ತಿ. ಆ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಕ್ರೀಡೆಯಲ್ಲಿ ತೊಡಸ್ಕೊಂಡಾಗ ಏನಾಗ್ತಾನೆ, ಅವನು ಏನ್ ಮಾಡ್ತಾನೆ, ಎಲ್ಲ ಜೊತೆ ಸೇರ್ಕೊಂಡು ಏನ್ ಮಾಡ್ತಾನೆ, ಮನರಂಜನೆಯನ್ನ ಅನುಭವಿಸ್ತಾನೆ, ಸುಖವನ್ನು ಅನುಭವಿಸ್ತಾನೆ. ಆ ಕ್ರೀಡೆಯಲ್ಲಿ ಅವನು ಭಾಗವಹಿಸಿದಾಗ ಏನಾಗುತ್ತೆ, ಆ ಖಿನ್ನತೆ ಅಂತಕ್ಕದ್ದು ಏನಾಗುತ್ತೆ ಅವನಿಂದ ದೂರ ಆಗಿ ಹೋಗುತ್ತದೆ ಅಲ್ವಾ. ಹಾಗಾಗಿ ಇವೆಲ್ಲ ಸಮಸ್ಯೆಗಳನ್ನ ದೂರ ಇಡ್ಲಿಕ್ಕೆ ನಮಗೆ ದೈಹಿಕ ಶಿಕ್ಷಣ ಅಂತಕ್ಕದ್ದು ಅತ್ಯಂತ ಮಹತ್ವವನ್ನ ಹೊಂದಿದೆ. ಈ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುವುದರಿಂದ ನಮ್ಮ ಮಾನಸಿಕ ಸ್ಥಿತಿ ಅಂತಕ್ಕದ್ದು ಏನಾಗುತ್ತಪ್ಪ ಅಂದ್ರೆ ಉತ್ತಮಗೊಳ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ನಾವು ದೈಹಿಕ ಶಿಕ್ಷಣದಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನ ನಾವು ಇದರಿಂದ ಕಾಣಬಹುದಾಗಿದೆ. ಗೊತ್ತಾಯ್ತು? ಕ್ಲಿಯರ್ ಆಯ್ತು? ಈಗ ಮಾನಸಿಕ ಅಭಿವೃದ್ಧಿ ಅಂದ್ರೆ ಗೊತ್ತಾಯ್ತು ಅಲ್ವಾ. ಈ ವ್ಯಕ್ತಿಗಳಿಗೆ ಯಾಕೆ ಬೇಕಪ್ಪ ಅಂತಂದ್ರೆ ಈ ಮಾನಸಿಕ ಖಿನ್ನತೆಯನ್ನು ಒಳಗಾಗಿರ್ತಾರ ವ್ಯಕ್ತಿ, ಖಿನ್ನತೆ ಒಳಗಾಗಿದ್ದ ವ್ಯಕ್ತಿಯನ್ನ ಪೀಠಿ ಕರ್ಕೊಂಡ ಒಂದು ಕ್ಲಾಸ್ ಕೊಟ್ಟು ಮಕ್ಕಳ ಜೊತೆಗೆ ನೀವು ಬೆರೆತಾಗ ಏನಾಗುತ್ತೆ, ಅವನಿಂದ ಏನಾಗುತ್ತೆ, ಅದು ಆ ಖಿನ್ನತೆ ಅಂತಕ್ಕದ್ದು ಏನಾಗ್ತಾ ಹೋಗುತ್ತೆ, ದೂರ ಆಗುತ್ತೆ. ಉದ್ವೇಗ, ಖಿನ್ನತೆಗಳು ಅವನಿಂದ ದೂರ ಆಗ್ತಾ ಹೋಗ್ತವೆ ಅಲ್ವಾ. 4ನೇ ಪಾಯಿಂಟ್ ಫಲಿತಾಂಶ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗುತ್ತೆ. ಬೌದ್ಧಿಕ ಅಳಿಸ್ಬೋದಾ? ಬೌದ್ಧಿಕ ಬೆಳವಣಿಗೆ ಏನು? ಬೌದ್ಧಿಕ ಬೆಳವಣಿಗೆ ನೋಡೋಣ. ಈ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಅವನ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳುತ್ತೆ. ಈ ಬುದ್ಧಿ ಅಂತಕ್ಕದ್ದು ಏನಾಗ್ತದೆ, ತೀಕ್ಷ್ಣಗೊಳ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಅದ್ರಲ್ಲಿ ಇರ್ತಕ್ಕಂಥ ಹಲವಾರು ನಿಯಮಗಳನ್ನು ಕಲಿತೀಯ, ಆಟವನ್ನ ಯಾವ ರೀತಿ ಆಡ್ಬೇಕು ಅಂತ ಕಲಿತೀಯ, ಸ್ಕಿಲ್ಸ್ ಕೌಶಲ್ಯ, ಅದ್ರಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು ಕಲಿತೀಯ, ಅದ್ರ ಬಗ್ಗೆ ಇತಿಹಾಸ ತಿಳ್ಕೊಳ್ತೀಯ ಅಲ್ವಾ. ಬಾಲನ್ನ ಯಾವ ರೀತಿಯಾಗಿ ಹಿಡ್ಕೊಳ್ಬೇಕು, ಯಾವ ರೀತಿ ಆಟ ಆಡಬೇಕು ಮಕ್ಕಳ ಜೊತೆಗೆ, ಯಾವ ರೀತಿ ಈ ಆಟದ ನಿಯಮಗಳನ್ನ ಪಾಲಿಸ್ಬೇಕು ಅಲ್ವಾ.
ಇಷ್ಟೆಲ್ಲ ವಿಷಯಗಳು ನಿನಗೆ ಜ್ಞಾನದಲ್ಲಿ ಅಳವಡಿಕೆ ಆಗ್ತವೆ ಅಲ್ವಾ. ಹಾಗಾಗಿ ನಿನ್ನ ಬೌದ್ಧಿಕ ವಿಕಾಸ, ನಿನ್ನ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತಪ್ಪ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಬುದ್ಧಿಶಕ್ತಿ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ತೀಕ್ಷ್ಣ ಕೊಡುತ್ತದೆ, ಹರಿತವಾಗುತ್ತೆ. ತೀಕ್ಷ್ಣ ಅಂದ್ರೆ ಏನು, ಹರಿತ, ತೀಕ್ಷ್ಣ. ತೀಕ್ಷ್ಣ ಅಂದ್ರೆ ಏನು, ಹರಿತ. ಬುದ್ಧಿಶಕ್ತಿ ಏನ್ ಚುರುಕದನಲ್ಲಿ, ಯಾವ ಆಟ ಕೊಟ್ಟು ಏನ್ ಚೆನ್ನಾಗಿ ಆಟ ಆಡ್ತಾನೆ ಅಂತ ನಾವು ವ್ಯಕ್ತಿ ಬಗ್ಗೆ ಹೊಳ್ತಾನೆ ನೋಡು ಅಲ್ವಾ. ಅವ್ನು ಏನ್ ಮಾಡ್ತಾನೆ, ಆ ಕೌಶಲ್ಯವನ್ನ ಕರಗತ ಮಾಡ್ಕೊಳ್ತಾನೆ ಅಲ್ವಾ. ಹಾಗಾಗಿ ತೀಕ್ಷ್ಣ ಅಂದ್ರೆ ಹರಿತವಾಗುತ್ತೆ ಅಲ್ವಾ. ಅದರಲ್ಲಿ ಅನುಭವಗಳು ಸಿಗ್ತವೆ ಅಲ್ವಾ. ಅದನ್ನ ಯಾವ ರೀತಿ ಪಾಲನೆ ಇಟ್ಕೋಬೇಕು, ಯಾವ ರೀತಿ ಆಟ ಆಡಬೇಕು ಅನ್ನೋದು ಅನುಭವ ಅಂತಕ್ಕಂಥ ಅವನಿಗೆ ಆಗುತ್ತೆ. ಇದೆಲ್ಲ ಅನುಭವ ಹೆಂಗ್ ಬರುತ್ತಪ್ಪ ಅಂತಂದ್ರೆ ತರಬೇತಿನ ನೀಡ್ಬೇಕು ಆ ವ್ಯಕ್ತಿಗೆ ಅಲ್ವಾ. ಬಾಲನ್ನ ಯಾವ ರೀತಿ ಹಿಡ್ಕೋಬೇಕು ಅಲ್ವಾ, ನೀನು ನಿಂತ್ಕೊಳ್ಳೋ ಪೊಸಿಷನ್ ಯಾವ ರೀತಿ ಇರಬೇಕು ಅಲ್ವಾ, ಯಾವ ರೀತಿ ಆಟ ಆಡಬೇಕು, ನಿಯಮಗಳನ್ನ ಯಾವ ರೀತಿ ಪಾಲಿಸ್ಬೇಕು, ಅಂಕಣದ ಮತ್ತು ಬುದ್ಧ ಮತ್ತು ಕಳಪೆ ಎಷ್ಟಿರುತ್ತೆ ಅಲ್ವಾ. ಇವನ್ನೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ಬೇಕು ಆ ವ್ಯಕ್ತಿ. ಕಲೆ ಹಾಕಿ ಏನಾಗುತ್ತೆ, ಆದ್ರೆ ಆ ಚಟುವಟಿಕೆಯಲ್ಲಿ ಇವನು ತೊಡಗಿಕೊಂಡಾಗ ಏನಾಗ್ತದಪ್ಪ ಅಂದ್ರೆ ಮೊದಲು ಏನ್ ಬೇಕು, ಇವನಿಗೆ ತರಬೇತಿ ಅಂತಕ್ಕದ್ದು ಬೇಕು. ತರಬೇತಿ ಸಿಕ್ಕಾಗ ಇವನಲ್ಲಿ ಆ ಕ್ರೀಡೆಯಲ್ಲಿ ಹೆಚ್ಚಿನ ಏಕಾಗ್ರತೆ ಅಂತಕ್ಕದ್ದು ಮೂಡ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಈ ಏಕಾಗ್ರತೆ ಹೆಚ್ಚಾದ್ರೆ ಏನಾಗುತ್ತೆ, ಅವನ ಶೈಕ್ಷಣಿಕ ಸಾಧನೆ ಏನು ಓದು ಬುದ್ಧಿಮಟ್ಟ ಐತಲ್ಲ, ಬುದ್ಧಿಮಟ್ಟ ಅಂತಕ್ಕದ್ದು ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಯಾವ ವಿಷಯ ಕೊಟ್ಟರು ಏನ್ ಮಾಡ್ತಾನಪ್ಪ, ಸುಲಲಿತವಾಗಿ ಇದು ಮಾಡೋದು. ಯಾವುದೋ ಒಂದು ಕ್ವಶನ್ ಕೇಳ್ತಾರೆ, ಕ್ವಶನ್ ಕೇಳಿದ ತಕ್ಷಣ ಅವನು ಏನ್ ಮಾಡ್ತಾನೆ, ಆನ್ಸರ್ ಮಾಡ್ತಾನೆ. ಆನ್ಸರ್ ಯಾಕೆ ಮಾಡ್ತಾನೆ ಅಂತಂದ್ರೆ ಆ ಬುದ್ಧಿ ಅಂತಕ್ಕದ್ದು ಏನಾಗುತ್ತೆ, ಚುರುಕಾಗ್ತಾ ಹೋಗುತ್ತೆ, ತೀಕ್ಷ್ಣವಾಗ್ತಾ ಹೋಗುತ್ತೆ. ಅರ್ಥ ಆಯ್ತು. ಏಕಾಗ್ರತೆ ಬರುತ್ತೆ. ಮನಸ್ಸಂತಕ್ಕದ್ದು, ಈ ಮನಸ್ಸಂತಕ್ಕದ್ದು ಏನಾಗ್ತದೆ, ಚಿತ್ತ ಚಂಚಲವು ಹರಿದಾಡ್ತಿರ್ತದೆ ಒಂದಲ್ಲ ಒಂದ್ ಕಡೆ. ಈ ಕೂತ್ಕೊಂಡಿದ್ದ ಮನಸ್ಸು ಎಲ್ಲೋ ಹರಿದಾಡ್ತಿರ್ತದೆ. ಆ ಮನಸ್ಸನ್ನ ಒಂದು ಕಡೆ ನೆನೆನಿಲ್ಸಕ್ಕೆ ಏನಾಗುತ್ತೆ, ಈ ಆಟೋಟಗಳು ತುಂಬಾ ಸಹಕಾರಿಯಾಗಿವೆ. ಈ ವಾಲಿಬಾಲ್ ಆಡ್ತಿದ್ರೆ ಯಾರು ಬಂದ್ರು ಏನು ಎಂದು ಏನು ಗೊತ್ತಾಗಲ್ಲ, ಆಟದ ಕಡೆ ಅಷ್ಟೇ ಗಮನನೇ ಅಲ್ವಾ, ಬೇರೆ ಕಡೆ ಗಮನ ಅಂತಕ್ಕಂಥದ್ದು ಇರಲ್ಲ. ಇದ್ರ ಅರ್ಥ ಏನಪ್ಪ ಅಂದ್ರೆ ಆಟದಲ್ಲಿ ನಾವು ತೊಡಸ್ಕೊಳ್ಳೋದ್ರಿಂದ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಅಂದ್ರೆ ಒಂದೇ ಕಡೆ ಗಮನ ಅಲ್ವಾ, ಏಕಾಗ್ರತೆ ಹೆಚ್ಚುತ್ತದೆ. ಆಮೇಲೆ ಅವರ ಶೈಕ್ಷಣಿಕ ಸಾಧನೆ ಅಂತಕ್ಕದ್ದು ಏನಾಗುತ್ತೆ, ಉತ್ತಮಗೊಳ್ತಾ ಹೋಗುತ್ತೆ. ಆಮೇಲೆ ಯಾವುದಾದ್ರು ಸಮಸ್ಯೆ ಬರಲಿ, ಆ ಸಮಸ್ಯೆ ಬಂದಾಗ ತಕ್ಷಣ ಆ ಸಮಸ್ಯೆ ಪರಿಹಾರ ಕಂಡುಕೊಳ್ತಾನೆ ವ್ಯಕ್ತಿ ಅಲ್ವಾ. ಅವನು ಎದೆ ಬಂದಲ್ಲ, ಕೆಲವರು ಅಯ್ಯೋ ನನಗಿಂತ ಕಷ್ಟ ಬಂತಂತ ಹೇಳಿ ಕೊಡ್ತಿರ್ತಾರೆ, ಅಂತ ವ್ಯಕ್ತಿ ಆಗಲ್ಲ. ಏನಾಗ್ತಾನೆ, ಬೇಗ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾನೆ. ಏನೇ ಬರಲಿ ಎದೆ ಬಂದು ಬರ ಅಲ್ವಾ. ಧೈರ್ಯಂ ಸರ್ವರ್ಥ ಎಂತ ಪದ ಬರ್ತಾವ, ಧೈರ್ಯಂ ಸರ್ವರ್ಥ ಲಕ್ಷಣ ಅಲ್ವಾ. ಧೈರ್ಯ ಬೇಕು, ಏನೇ ಬೇಕು ಅಲ್ವಾ, ಅದನ್ನ ಎದುರಿಸ್ಬೇಕು. ಈಸಬೇಕು ಇದ್ದು ಜಯಿಸಬೇಕು ಅಂತ ಕರೀತಾರೆ. ಈಸಬೇಕು ಇದ್ದು ಜಯಿಸಬೇಕು. ಏನು ಬರಲಿ ಕಷ್ಟಗಳು, ಆ ಕಷ್ಟಗಳಿಗೆ ಪರಿಹಾರ ಅಂತಕ್ಕದ್ದು ಇದ್ದೇ ಇರುತ್ತೆ. ಆ ಕಷ್ಟಗಳಿಗೆ ಎದುರಿ ಯಾವತ್ತು ನಾವು ಓಡಿ ಹೋಗ್ಬಾರ್ದು ಅಲ್ವಾ, ಅದನ್ನ ಎದುರಿಸ್ಬೇಕು. ಎದುರಿಸಂತ ಶಕ್ತಿ ನಮಗೆ ಬೇಕು ಅಲ್ವಾ. ಇಷ್ಟೆಲ್ಲ ಪ್ರಯೋಜನಗಳು, ಇಷ್ಟೆಲ್ಲ ಮಹತ್ವ ಎದರಿಂದ ಸಿಗುತ್ತಪ್ಪ ನೀವು ಕೇಳಿದ್ರೆ, ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಿಸಿಕೊಳ್ಳುವುದರಿಂದ ಸಿಗುತ್ತೆ. ಅರ್ಥ ಆಯ್ತಾ. ನಂತರ ಈ ಎಲ್ಲಾ ಸಾಮರ್ಥ್ಯಗಳು ಆ ವ್ಯಕ್ತಿಗೆ ಏನಾಗ್ತಪ್ಪ ಅಂದ್ರೆ, ಆ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳೋದ್ರಿಂದ ಅವನ ಶೈಕ್ಷಣಿಕ ವಿಷಯಗಳನ್ನ ಕಲಿಯಲು, ಮುಂದಿನ ಶೈಕ್ಷಣಿಕ ವಿಷಯಗಳನ್ನ ಕಲಿಯಲು ಏನಾಗುತ್ತೆ, ತುಂಬಾ ಸಹಕಾರಿಯಾಗುತ್ತೆ. ಸನ್ನದ್ಧಗೊಳ್ತಾರೆ. ಯಾವುದೇ ಒಂದು ವಿಷಯ ಕೊಡಲಿ ಅವನು ಏನ್ ಮಾಡ್ತಾನೆ, ಅದರಲ್ಲಿ ಕರಗತ ಮಾಡ್ಕೊಳ್ತಾನೆ. ಅದರ ಅನುಭವ ಅಂತಕ್ಕದ್ದು ಸಿಗ್ತಾ ಹೋಗುತ್ತೆ. ಸ್ವಯಂ ಅಭಿವ್ಯಕ್ತಿ, ಏನೋ ಒಂದು ಕೆಲಸ ಕೊಟ್ಟು ಸರ್ ಇದನ್ನ ಏನ್ ಮಾಡ್ಬೋದಲ್ಲ ಸರ್, ಸೃಜನಶೀಲತೆ ಬರುತ್ತೆ. ಕ್ರಿಯೇಟಿವಿಟಿ ಮೈಂಡ್ ಅಂತ ಕರಿತಾರೆ. ಎಂತ ಕರಿತೇವೆ, ಕ್ರಿಯೇಟಿವಿಟಿ ಮೈಂಡ್. ಅಂದ್ರೆ ಅವನೇ ತನ್ನದೇ ಆದ ರೀತಿಯಲ್ಲಿ ಏನ್ ಮಾಡ್ತಾನೆ, ಆ ಚಟುವಟಿಕೆಯನ್ನು ಮಾಡ್ತಾನೆ. ಸರ್ ಇದನ್ನ ಈ ರೀತಿಯಲ್ಲಿ ಮಾಡ್ಬೋದಲ್ಲ ನಾವು ಅಲ್ವಾ, ಅದಕ್ಕೆ ಸೃಜನಶೀಲ ಅಂತ ಕರಿತೇವೆ ನಾವು. ಏನಂತ ಕರಿತೇವೆ, ಸೃಜನಶೀಲರು ಅಂತ ಕರಿತೇವೆ ಅಲ್ವಾ. ಸ್ವಯಂ ಅಭಿವ್ಯಕ್ತಿ ಮತ್ತು ಸದಾಭಿಪ್ರಾಯಗಳಿಗೆ ವಿದ್ಯಾರ್ಥಿಗಳು ಎಂದೂ ಕೊರತೆ ಉಂಟಾಗದು. ಅದೇನು ಕೊಟ್ಟು ಆ ಕೆಲಸವನ್ನ ಏನ್ ಮಾಡ್ತಾನೆ, ಸುಸೂತ್ರವಾಗಿ ಆ ಕೆಲಸವನ್ನ ಮುಗಿಸ್ತಾನೆ. ಯಾರಿಂದಪ್ಪ ಅಂದ್ರೆ ಈ ದೈಹಿಕ ಶಿಕ್ಷಣದಲ್ಲಿ ಅವನು ತೊಡಗಿಕೊಳ್ಳುವುದರಿಂದ ಇಷ್ಟೆಲ್ಲ ಪ್ರಯೋಜನಗಳು, ಇಷ್ಟೆಲ್ಲ ಮಹತ್ವ ಅಂತಕ್ಕದ್ದು ಇದೆ. ಕ್ಲಿಯರ್. ನೆಕ್ಸ್ಟ್ ಐದನೇದು, ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ.
ಮನುಷ್ಯ ಸಂಘಜೀವಿ ಅಲ್ವಾ, ಅವನು ಒಂಟಿಯಾಗಿ ಬದುಕಲ್ಲ. ಒಪ್ಪಿದ್ದೀರಾ? ಮನುಷ್ಯ ಸಂಘಜೀವಿ, ಅವನು ಒಂಟಿಯಾಗಿ ಬದುಕಲಾರ. ಹಾಗಾಗಿ ಆ ಸಂಘದ ಒಡನೆ ಏನ್ ಮಾಡ್ತಾನೆ, ಅವನ ಜೀವನವನ್ನ ನಡೆಸ್ಕೊಂಡು ಹೋಗ್ತಾನೆ ಅಲ್ವಾ. ಈ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನ ಯಾವ ರೀತಿ ಬೆಳೀತಾ ಹೋಗುತ್ತಪ್ಪ ಅಂತಂದ್ರೆ, ಈ ದೈಹಿಕ ಶಿಕ್ಷಣದಲ್ಲಿ ನಾವು ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನ ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆಳೆಯುವಂತೆ ಮಾಡ್ತವೆ ಅಲ್ವಾ. ಈ ಸಮಾಜ ಅಂತಕ್ಕಂಥ ಅದರಲ್ಲಿ ಇವನು ಬೆಳೆಯುವಂತೆ ಇದು ಮಾಡುತ್ತದೆ. ನಂತರ ಪರಸ್ಪರ ಸಹಕಾರ. ಏನಾದ್ರೂ ನಾವು ಸಹಾಯವನ್ನು ಕೇಳಿದಾಗ ಅದಕ್ಕೆ ಏನ್ ಮಾಡ್ತಾನೆ, ವ್ಯಕ್ತಿ ಸಹಾಯವನ್ನ ಮಾಡ್ತಾನೆ. ಸಹಕಾರ ಮನೋಭಾವನೆಗಳನ್ನ ರೂಢಿಸಿಕೊಂಡು, ಈಗ ಒಂದು ಗುಂಪಾಟ ಇರುತ್ತೆ. ಗುಂಪಾಟ ಅಂತ ಅನೇಕ ಜನರ ಸಹಕಾರ ಇರುತ್ತೆ. ಒಬ್ಬ ವ್ಯಕ್ತಿ ಜಯಿಸಕ್ಕಾಗಲ್ಲ, ಅದು ವೈಯಕ್ತಿಕ ಆಟ ಅಲ್ಲ. ಗುಂಪಾಟ ಅಂದ್ರೆ ಅನೇಕ ಒಂದು, ಈಗ ವಾಲಿಬಾಲ್ ತಗೊಂಡು ಸಾಮಾನ್ಯ ತಗೊಂಡ್ರೆ 6 ಜನ ಈ ಕಡೆ ಒಂದು ಅಂಕಣದ ಮಧ್ಯೆ ಇರ್ತಾರೆ, ಈ ಕಡೆ ಭಾಗದಲ್ಲಿ 6 ಜನ ಅಂಕಣ. ಈ 6 ಜನ ಸೇರ್ಕೊಂಡು ಚೆನ್ನಾಗಿ ಆ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಾಗ ಏನಾಗುತ್ತೆ, ಆ ಕ್ರೀಡೆಯಲ್ಲಿ ಅವನ ಗೆಲುವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ. ಒಬ್ಬ ವ್ಯಕ್ತಿಯಿಂದ ಆಗಲ್ಲ. ಯಾಕೆ ನೋಡಿ, ಹೆಸರು ಹೇಳಿದಾರೆ, ಗುಂಪು ಆಟ. ಎಂತ ಆಟ ಅದು? ಗುಂಪಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಏನ್ ಮಾಡಬೇಕು, ಅದರಲ್ಲಿ ಶ್ರಮವನ್ನ ಹಾಕ್ಬೇಕಾಗುತ್ತೆ ಅಲ್ವಾ. ಶ್ರಮವನ್ನ ಹಾಕಿದಾಗ ಅದರ ಫಲ ಅಂತಕ್ಕಂಥ ನಿಮಗೆ ಸಿಗುತ್ತೆ ಅಲ್ವಾ. ಈ ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶಗಳು ಏನಾಗ್ತವೆ, ಆ ವ್ಯಕ್ತಿಗೆ ಸೃಷ್ಟಿಯಾಗ್ತಾ ಹೋಗ್ತವೆ. ನಂತರ ಈ ಸಮಾಜದಲ್ಲಿ ಹಿರಿಯರೊಡನೆ ಯಾವ ರೀತಿ ವರ್ತನೆ ಮಾಡಬೇಕು, ಸ್ನೇಹಿತರೊಡನೆ ಯಾವ ರೀತಿ ವರ್ತನೆ ಮಾಡಬೇಕು, ಸಮಾಜದ ಬಂಧು ಹಿರಿಯರಿರ್ತಾರೆ, ಹಿರಿಯರ ಹತ್ರ ಯಾವ ರೀತಿ ವರ್ತನೆ ಮಾಡ್ಕೊಂಡು ಹೆಂಗೆ ಕೊಡ್ತಾನೆ, ಉತ್ತಮ ನಡತೆ. ಆ ವ್ಯಕ್ತಿ ಏನ್ ಬರ್ತಪ್ಪ ಅಂದ್ರೆ ಉತ್ತಮ ನಡತೆ ಬರುತ್ತೆ. ಬಿಹೇವಿಯರ್ ಚೆನ್ನಾಗಿ ಇಟ್ಕೊಳಪ್ಪ ಅಂತಂದು ಹೇಳ್ತಾರೆ ಅಲ್ವಾ. ಅವ್ನ ವರ್ತನೆ ಚೆನ್ನಾಗಿದೆ, ಸಮಾಜದೊಡನೆ ವರ್ತನೆ ಆಗಿರ್ಬೋದು, ಆಮೇಲೆ ಹಿರಿಯರೊಡನೆ ವರ್ತನೆ ಆಗಿರ್ಬೋದು, ನಿನ್ನ ಸ್ನೇಹಿತರೊಡನೆ ವರ್ತನೆ ಆಗಿರ್ಬೋದು ಅಲ್ವಾ, ನೆರೆಯವರೊಡನೆ ಆಗಿರ್ಬೋದು ಅಲ್ವಾ. ಇದು ಏನ್ ಮಾಡಬೇಕು, ವರ್ತನೆ ಅಂತಕ್ಕಂಥ ನಮ್ಗೆ ಚೆನ್ನಾಗಿರ್ಬೇಕು. ಆ ವರ್ತನೆಯನ್ನ ರೂಢಿಸಿಕೊಳ್ಳಲು ಇದು ನೆರವಾಗುತ್ತೆ. ಯಾವುದು? ದೈಹಿಕ ಶಿಕ್ಷಣದಲ್ಲಿ ನಾವು ತೊಡೆಕೊಳ್ಳುವುದರಿಂದ ಉತ್ತಮ ನಡತೆಯನ್ನ ಬೆಳೆಸಿಕೊಳ್ಳಲು ಏನ್ ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರ ಉಪಯೋಗ ಇದೆ. ಇದರಿಂದ ಅನುಕೂಲ ಇದೆ ಅಲ್ವಾ. ಅನುಕೂಲಕರ ಸನ್ನಿವೇಶಗಳು ಈ ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತವೆ. ಈ ದೈಹಿಕ ಶಿಕ್ಷಣದಲ್ಲಿ ಆ ವ್ಯಕ್ತಿ ತೊಡಗಿಕೊಂಡಾಗ ಅನುಕೂಲಕರವಾದ ಸನ್ನಿವೇಶಗಳು ಆ ವ್ಯಕ್ತಿಗೆ ಏನಾಗ್ತಾ ಹೋಗ್ತವೆ, ಬರ್ತಾ ಹೋಗ್ತವೆ. ಅರ್ಥಾಯ್ತು? ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನೆ ಏನಾಗುತ್ತೆ, ಬೆಳೆಸುತ್ತದೆ. ಕ್ಲಿಯರ್? ಅರ್ಥ ಆಯ್ತು ನಿಮಗೆ? ಅರ್ಥ ಆಯ್ತು? ಮುಂದ್ಕೋಗೋಣ. ನಂತರ ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ಜೀವನ ಶೈಲಿಗೆ ಮಾರ್ಗದರ್ಶನ ಅಲ್ವಾ. ಈ ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕರ ಮತ್ತು ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುತ್ತದೆ. ಏನಪ್ಪ ಅಂತಂದ್ರೆ, ನಾವು ಜೀವನದಲ್ಲಿ ಶಿಸ್ತಾಗಿರ್ಬೇಕು ಅಲ್ವಾ. ನಮ್ಮ ನಡತೆ ಅಂತಕ್ಕಂಥ ಚೆನ್ನಾಗಿರ್ಬೇಕು, ನಮ್ಮ ವಸ್ತ್ರ ಅಂತಕ್ಕಂಥ ಶುಭ್ರವಾಗಿರ್ಬೇಕು ಅಲ್ವಾ. ನಾವೇನಪ್ಪ ಅಂತಂದ್ರೆ ನೆರೆಹೊರೆಯಲ್ಲಿ ಸರಿಯಾದ ವರ್ತನೆಯನ್ನ ನಾವು ತೋರಿಸ್ಬೇಕು. ಆಮೇಲೆ ಈ ವಿದ್ಯಾರ್ಥಿಗಳೊಂದಿಗೆ ಸಹ ನಾವು ಸರಿಯಾದ ರೀತಿಯಲ್ಲಿ ನಡವಳಿಕೆಯನ್ನು ನಾವು ತೋರಿಸ್ಬೇಕಾಗುತ್ತೆ ಅಲ್ವಾ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಆರೋಗ್ಯವಂತ ನಾಗರಿಕರ ನಿರ್ಮಾಣ ಆಗುತ್ತೆ. ಒಳ್ಳೆ ಪ್ರಜೆಗಳು ಬರ್ತಾರೆ ಅಲ್ವಾ. ಯಾವ್ದು ತಪ್ಪು, ಯಾವ್ದು ಸರಿ, ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನೋ ವಿಚಾರ ಬರುತ್ತೆ. ವ್ಯಕ್ತಿಗೆ ಏನ್ ಮಾಡಕ್ ನಾವಂದ್ರೆ ಜ್ಞಾನವನ್ನ ಕೊಟ್ಟಾಗ ಆ ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ವಿಚಾರ ಮಾಡ್ತಾನೆ, ಇದು ಸರಿನಾ ತಪ್ಪ, ಇದನ್ನ ಮಾಡ್ಬೇಕಾ ಮಾಡಬಾರ್ದ, ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು
ಅಲ್ವಾ? ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಆ ಜ್ಞಾನ ಅಂತಕ್ಕದ್ದು ಏನಾಗುತ್ತೆ ಅವನ ತಲೆಗೆ ಹೋಗುತ್ತೆ ಈ ಕ್ರೀಡೆಯಲ್ಲಿ ತೊಡಗಿಕೊಳ್ಳುವುದರಿಂದ, ಅಲ್ವಾ? ಆರೋಗ್ಯವಂತ ನಾಗರಿಕರ ನಿರ್ಮಾಣ ಆಗ್ತಾರೆ. ಸಮಾಜದಲ್ಲಿ ಆರೋಗ್ಯವಂತ ಪ್ರಜೆಗಳೇನಾಗ್ತಾರಪ್ಪ ಅಂತಂದ್ರೆ ನಿರ್ಮಾಣ ಆಗ್ತಾರೆ, ಬೆಳೀತಾ ಹೋಗ್ತಾರೆ, ಅಲ್ವಾ? ಯಾವುದೇ ಇದಕ್ಕೆ ಸಂಶಯನೇ ಇಲ್ಲ ಅಲ್ವಾ? ಕ್ರೀಡೆಗಳು ಆಟೋಟಗಳೆಲ್ಲವೂ ಜೀವನದ ಅವಿಭಾಜ್ಯ ಅಂಗವಾಗಿರ್ತವೆ. ಜೀವನ ಪೂರ್ತಿ ನಾವು ಅಳವಡಿಸ್ಕೊಂಡ್ಬಿಡ್ತೇವೆ ಅಲ್ವಾ? ಕ್ರೀಡೆಗಳನ್ನ ನಾವು ಜೀವನಕ್ಕೆ ಅಳವಡಿಸ್ಕೊಳ್ತಾ ಹೋಗ್ತವೆ. ಹಾಗೂ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನ. ಯಾರು ಹೇಳ್ಕೊಡ್ತಾರೆ ನೋಡಪ್ಪ, ಈ ಶಾಲೆ ಹೋದಲ್ಲಿ ಏನ್ ಶಿಸ್ತು ಏನಿದೆ, ಏನ್ ನಡೆ ನುಡಿಯಪ್ಪ, ವ್ಯಕ್ತಿ ಏನ್ ಸೌಜನ್ಯ ಐತಪ್ಪ, ಗುರುಸ್ಬೇಕು ಬೇರೆ ಅಲ್ವಾ? ಆ ರೀತಿಯಾದ ನಡತೆ ಅಂತಕ್ಕಂಥ ಅವನಿಗೆ ಬರುತ್ತೆ, ವರ್ತನೆ ಬರುತ್ತೆ ಅಲ್ವಾ? ಸ್ವಯಂ ಪ್ರೇರಿತ ಶಿಸ್ತಿನ ಜೀವನವನ್ನ ನಡೆಸಿಕೊಂಡು ಹೋಗಲು ಇದೇನಾಗುತ್ತೆ, ಒಂದು ಅಡಿಪಾಯ ಆಗುತ್ತೆ, ತಳಪಾಯ ಆಗುತ್ತೆ. ಬೇಸಿಕ್ ಅಂತ ಕರೀತಾರೆ, ಬೇಸಿಕ್ ನೀಡ್ಸ್ ಅಲ್ವಾ? ಏನಪ್ಪ, ಅನ್ನ, ವಸತಿ, ಆಹಾರ ಅಲ್ವಾ, ಈ ಬೇಸಿಕ್ ನೀಡ್ಸ್. ಹಾಗಾಗಿ ವ್ಯಕ್ತಿಗೆ ನಾವು ಏನ್ ಮಾಡ್ತಾವಪ್ಪ ಅಂತಂದ್ರೆ ತಳ ಹಂತದಲ್ಲಿ ಏನಾಗುತ್ತೆ, ಒಳ್ಳೆ ಜ್ಞಾನವನ್ನ ಕೊಡ್ಬೇಕು. ಒಳ್ಳೆ ಜ್ಞಾನವನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಯ ಜೀವನ ಮಟ್ಟ, ಬುದ್ಧಿ ಮಟ್ಟ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ಒಂದು ಬಿಲ್ಡಿಂಗ್ ಅನ್ನ ಕಟ್ತಾವೆ ಅಂದ್ರೆ, ಕಟ್ಟಡ ಕಟ್ತಾವಂತಂದ್ರೆ ನಾವ್ ಏನ್ ಮಾಡಪ್ಪ ಅಂದ್ರೆ ತಳಪಾಯ ಅಂತ ಕರಿತೇವೆ. ತಳಪಾಯ ಅಂತಂದ್ರೆ ಅದು ತುಂಬಾ ಚೆನ್ನಾಗಿರ್ಬೇಕು ಅಲ್ವಾ? ಆ ತಳಪಾಯ ಚೆನ್ನಾಗಿತ್ತಪ್ಪ ಅಂದ್ರೆ ಗಟ್ಟಿಮುಟ್ಟವಾಗಿ ಕಬ್ಬಣ, ಒಳ್ಳೆ ಸಿಮೆಂಟ್ ಎಲ್ಲ ಸೈಜಲ್ಲೆಲ್ಲ ಬಂದ ಹಾಕಿದ್ರೆ ಅದೇನಾಗ್ತಪ್ಪ, ಎಷ್ಟು ಬಿಲ್ಡಿಂಗ್ ಕಟ್ಟು ಒಂದ್ರ ಮೇಲೆ ಒಂದು ಕಟ್ಕೊಂತ ಹೋದ ಸುಭದ್ರವಾಗಿರುತ್ತೆ, ಯಾವುದೇ ರೀತಿಯ ತೊಂದರೆ ಅಂತಕ್ಕಂಥದ್ದು ಹಾಗಲ್ಲ ಅಲ್ವಾ? ಹಾಗಾಗಿ ಒಂದು ತಳಪಾಯ ಅಂತ ಸಿಗುತ್ತೆ, ಬೇಸಿಕ್ ಅಲ್ವಾ? ಶಿಸ್ತಿನ ಜೀವನವನ್ನ ನಡೆಸಿಕೊಂಡು ಹೋಗಲು ಏನಾಗುತ್ತೆ, ಒಂದು ಅಡಿಪಾಯ ಇದ್ದಂಗೆ, ತಳಪಾಯ ಇದ್ದಂಗೆ ಅಲ್ವಾ? ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಳ್ಳೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಇದರಿಂದ ಕಾಣಬಹುದಾಗಿದೆ ಅಲ್ವಾ? ಈಗ ಕ್ರೀಡಾ ಮನೋಭಾವನೆಯನ್ನ ಕಲಿಸುತ್ತದೆ. ಏಳನೇದು ಕ್ರೀಡಾ ಮನೋಭಾವನೆಯನ್ನ ಕಲಿಸುತ್ತದೆ. ಕ್ರೀಡಾ ಮನೋಭಾವನೆಯನ್ನ ಕಲಿಸುತ್ತದೆ. ಏನಪ್ಪ ಕ್ರೀಡಾ ಮನೋಭಾವನೆ ನೋಡ್ತಾ ಹೋಗೋಣ. ಆಟೋಟಗಳಲ್ಲಿ ಸಾಮಾನ್ಯವಾಗಿ ತೊಡಕೊಂಡಿರ್ತೀವಿ ಅಲ್ವಾ? ಈ ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವು ಅಂತಕ್ಕಂಥ ಸಹಜ ಅಲ್ವಾ? ಸೋಲು ಬಂದಾಗ ಕುಗ್ಗಬಾರದು, ಗೆಲುವು ಬಂದಾಗ ಹಿಗ್ಬಾರದು. ಈ ಸೋಲು ಮತ್ತು ಗೆಲುವುಗಳನ್ನು ನಾವು ಸಮಚಿತ್ತವಾಗಿ ಸಮನಾಗಿ ನೋಡ್ಬೇಕಾಗುತ್ತೆ. ಅರ್ಥ ಆಗ್ತೈತಾ? ಸೋಲು ಬಂದಾಗ ಕುಗ್ಗಬಾರ್ದು, ಗೆಲುವು ಬಂದಾಗ ಹಿಗ್ಬಾರ್ದು. ಸೋಲೆ ನಂತರ ಸೋತ್ ಬಿಟ್ರಪ್ಪ, ಆ ಸೋಲೆ ಗೆಲುವಿನ ಸೋಪಾನ. ಸರಿ, ನೀವು ಗೆಲ್ಲಕ್ಕೆ ಅವಕಾಶ ಅಂತಕ್ಕಂಥದ್ದು ಅಲ್ವಾ? ಹಾಗಾಗಿ ನಾವು ಯಾವುದೇ ರೀತಿಯಾಗಿ ಕುಗ್ಗಬಾರ್ದು ಅಲ್ವಾ? ಸೋಲು ಬಂದಾಗ ಯಾವ ರೀತಿಯಾಗಿ ಕುಗ್ಗಬಾರ್ದು, ಗೆಲುವು ಬಂದಾಗ ಹಿಗ್ಬಾರ್ದು. ಇನ್ನೆರಡು ಸಹ ಸಮದೃಷ್ಟಿಯಿಂದ ತಗೊಂಡು ಹೋಗ್ಬೇಕು, ಸಮನಾಗಿ. ಬೇವು ಇದೆ, ಬೆಲ್ಲನೂ ಇದೆ ಅಲ್ವಾ? ಬೆಲ್ಲ ಅಂತಂದ್ರೆ ಗೆಲುವು ಅಂತ ತಿಳ್ಕೊಳ್ರಿ, ಸೋಲು ಅಂದ್ರೆ ಕಹಿ ಅಂತ ತಿಳ್ಕೊಳ್ರಿ ಅಲ್ವಾ? ಈ ಎರಡನ್ನು ನಾವು ಸಮನಾಗಿ ಸ್ವೀಕರಿಸಬೇಕು. ಸಮನಾಗಿ ಸ್ವೀಕರಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಒಳ್ಳೆಯ ಪ್ರಜೆಗಳಾಗ್ಲಿಕ್ಕೆ ನಾವು ಸಾಧ್ಯತೆ ಅಂತಕ್ಕಂಥದ್ದು ಆಗುತ್ತೆ. ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನ ಸಮದೃಷ್ಟಿಯಿಂದ ಎದುರಿಸಬಲ್ಲ ಸುಖ ಮತ್ತು ದುಃಖ ಅಲ್ವಾ? ಸುಖನೇ ಬರಲಿ, ದುಃಖನೇ ಬರಲಿ, ಜೀವನದಲ್ಲಿ ನಾವು ಏನ್ ಮಾಡಪ್ಪ ಅಂದ್ರೆ ಎದುರಿಸ್ಬೇಕು. ಹೆಂಗೆ ಎದುರಿಸ್ಬೇಕು? ಏಕ ರೀತಿಯಾಗಿ ಎದುರಿಸ್ಬೇಕು ಅಲ್ವಾ? ಏಕ ರೀತಿಯಾಗಿ ನಾವು ಅದನ್ನ ಎದುರಿಸ್ಬೇಕಾಗುತ್ತೆ ಅಲ್ವಾ? ಕ್ರೀಡೆಗಳಲ್ಲಿನ ಅನುಭವಗಳು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನ ಮೈಗೂಡಿಸ್ಕೊಳ್ತವೆ. ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಕರಿತೇವೆ. ಲೀಡರ್ಶಿಪ್ ಕ್ವಾಲಿಟೀಸ್ ಏನಪ್ಪ ಅಂದ್ರೆ ನಾಯಕತ್ವದ ಗುಣಗಳು. ಏನಂತ ಕರೀತಾರೆ? ನಾಯಕತ್ವದ ಗುಣಗಳು. ಏನಪ್ಪ? ಕ್ರೀಡೆಗಳು ತೊಡಸ್ಕೋಬೇಕು. ಕ್ರೀಡೆಗಳು ತೊಡಸ್ಕೊಂಡ ಕ್ಯಾಪ್ಟನ್ ಮಾಡಿದ ಒಬ್ಬ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಅಂತ ನಾವು ಕ್ಯಾಪ್ಟನ್ ಮಾಡಿರ್ತೇವೆ. ಕ್ಯಾಪ್ಟನ್ ಮಾಡಿದಾಗ ಏನಾಗ್ತಪ್ಪ ಅಂತಂದ್ರೆ ಆ ವ್ಯಕ್ತಿ ಅಂತಕ್ಕಂಥ ಅವರೆಲ್ಲರೂ ಕೂಡಿಸ್ಕೊಂಡು ಅಲ್ವಾ? ಅವನಿಗೆ ಲೀಡರ್ಶಿಪ್ ಕ್ವಾಲಿಟಿ ಬಂತು, ನಾಯಕತ್ವದ ಗುಣಗಳು ಬರ್ತವೆ. ಅದರಲ್ಲಿ ಈ ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಿಕೊಳ್ಳುವುದರಿಂದ ಆ ವ್ಯಕ್ತಿಯಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸಲಿಕ್ಕೆ ಸಾಧ್ಯತೆ ಅಂತಕ್ಕದ್ದು ಇದೆ ಅಲ್ವಾ? ನೈತಿಕತೆ, ಏನೇ ಒಂದು ಕೆಲಸ ಕೊಡಲಿ ಅವ್ರ ಜವಾಬ್ದಾರಿಯನ್ನ ಒತ್ಕೊಳ್ತಾನೆ, ಒತ್ಕೊಂಡ ಕೆಲಸವನ್ನು ಅವನು ನಿರ್ವಹಿಸ್ತಾನೆ. ಮತ್ತು ಹೊಣೆಗಾರಿಕೆ, ಅದು ಏನೇ ಬರಲಿ
ಅದರ ಹೊಣೆಗಾರಿಕೆ ಅದರ ಜವಾಬ್ದಾರಿಯನ್ನು ತಾನೇ ವಹಿಸ್ಕೊಳ್ತಾನೆ. ಗೆದ್ದಾಗ ಹಿಗ್ಗದಾಗ್ಲಿ ಸೋತಾಗ ಕುಗ್ಗದಾಗ್ಲಿ ಮಾಡಲ್ಲ. ಅದೇನು ಬಂದ್ರೆ ನಂದೇ ಸರ್ ರೆಸ್ಪಾನ್ಸಿಬಲ್ ಅಂತ, ನನ್ನೇ ಹೊಣೆ ಮಾಡ್ರಿ ಅಂತ ಅಲ್ವಾ. ಆ ಗುಣಗಳ ವ್ಯಕ್ತಿಯಲ್ಲಿ ಬರ್ತವೆ. ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಳ್ಳೋದ್ರಿಂದ ಆ ಗುಣಗಳ ವ್ಯಕ್ತಿಯಲ್ಲಿ ಮೈಗೂಡ್ತಾ ಹೋಗ್ತವೆ. ಈ ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಇವೆಲ್ಲ ನಾವು ಕಾಣಬಹುದಾಗಿದೆ. ಇವೆಲ್ಲ ಅಂಶಗಳನ್ನ ಮೇಲೆ ಕಲಿಕಾಂಶಗಳು ಏಳು ನೋಡಿದ್ರ ಆ ಇಷ್ಟು ಕಲಿಕಾಂಶಗಳನ್ನ ನಾವು ನೋಡಬಹುದಾಗಿದೆ ಅಲ್ವಾ. ನಂತರ 8ನೇದು ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನ ನಾವು ದೂರ ಇಡಬಹುದು. ಇದರಿಂದ ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಳ್ಳೋದ್ರಿಂದ ಏನೋ ಒಂದು ಯೋಚನೆಯಲ್ಲಿ ಇರ್ತೀಯ, ಆ ಯೋಚನೆಯನ್ನ ನಾವು ಇದರಿಂದ ದೂರ ಮಾಡಬಹುದು. ಏನ್ ಮಾಡಬಹುದಪ್ಪ ಅಂತಂದ್ರೆ, ಒತ್ತಡ ಮನುಷ್ಯನಿಗೆ ಸಹಜ ಅಲ್ವಾ, ಎಲ್ಲರಿಗೂ ಒತ್ತಡ ಇರುತ್ತೆ. ಈಗ ಇವತ್ತು ಹೋಮ್ವರ್ಕ್ ಕೊಟ್ಟರು ಹೋಮ್ವರ್ಕ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಹೊಡಿತಾರೆ ಅನ್ನೋ ಒಂದು ಭಯ ಅಂತಕ್ಕಂಥ ಇರುತ್ತೆ ಅಲ್ವಾ. ನೀನು ಸ್ವಲ್ಪ ಬೇಗ ಎದ್ದು ಆ ಕೆಲಸವನ್ನ ಸಸುತ್ರ ಮುಗಿಸ್ಬಿಟ್ಟು ಬೆಳಗ್ಗೆ ಎದ್ದು ಫ್ರೀಯಾಗಿ ಆರಾಮಾಗಿ ಬರ್ಬೋದು, ಯಾವುದೇ ಒಂದು ತೊಂದರೆ ನಂಗೆ ಬರ್ಬೋದು ಅಲ್ವಾ. ಒತ್ತಡಗಳ ಸಹಜ. ಆ ಒತ್ತಡಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಿದ್ಯಾರ್ಥಿಗಳು ಹೊರ ಬರ್ತಾರೆ. ಕ್ರಮೇಣ ಅವರು ಅಂತಹ ಒತ್ತಡಗಳನ್ನು ಸಮರ್ಥವಾಗಿ ಏನೇ ಬಂದ್ರು ಆ ಒತ್ತಡಗಳನ್ನ ಏನಾಗ್ತಾರೆ ಸುಲಲಿತವಾಗಿ ಲೀಲಾಚಾರವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿವಾರಣೆ ಮಾಡ್ಕೊಳ್ತಾರೆ. ಇದರಿಂದ ಸಾಧ್ಯ. ಈ ದೈಹಿಕ ಚಟುವಟಿಕೆ ಹಾಗೂ ಕ್ರೀಡೆಗಳು ರೋಮಾಂಚಕ ಕ್ಷಣಗಳು ನೋಡ್ತೀರಿ. ಈಗ ಫುಟ್ಬಾಲ್ ಇರುತ್ತೆ, ರೋಮಾಂಚಕವಾದಂತ ಈ ಗೋಲ್ ಹೊಡಿತಾನೆ, ಗೋಲ್ ಹೊಡೆದಾಗ ಏನಾಗುತ್ತೆ ಹೇಗೆ ಹೊಡಿತಿರ್ತಾರೆ ಅಲ್ವಾ, ಅಲ್ಲಿ ರೋಮಾಂಚನ ಅಂತಕ್ಕದ್ದು ಬರುತ್ತೆ. ರೋಮಾಂಚಕ ಕ್ಷಣಗಳು ಅಂತಕ್ಕದ್ದು ಉದ್ಭವ ಆಗ್ತವೆ ಅಲ್ವಾ. ಆವಾಗ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಂತೋಷದ ಅನುಭೂತಿ ಆಗುತ್ತೆ. ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ನೋಡೋ, ಮನುಷ್ಯನ ಮುಖನ ಅಂತ ಅರಳಿರುತ್ತೆ. ಏನ್ ಇವತ್ತು ಬಹಳ ಖುಷಿಯಾಗಿದೆಯಲ್ಲ ನಿಮ್ ಮುಖಲ್ಲ ಅರಳಿತ್ತೆ ಅಂತ ನೋಡಿ. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ಅಂತಕ್ಕದ್ದು ಏನಾಗುತ್ತೆ ಸಂತೋಷದ ಅನುಭೂತಿಯನ್ನ ಆ ವ್ಯಕ್ತಿ ಹೊಂದ್ತಾ ಹೋಗ್ತಾನೆ. ನಂತರ ಒತ್ತಡ ರಹಿತ ಜೀವನವನ್ನು ನಿರ್ವಹಿಸ್ಕೊಂಡು ಹೋಗ್ತಾನೆ ಅಲ್ವಾ. ನಂತರ ಇನ್ನೊಂದು ಪಾಯಿಂಟ್ ಹೋಗೋಣ. ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನ ಸೂಚಿಸುತ್ತೆ. ಏನಪ್ಪಾ ಬಿಡುವಿನ ವೇಳೆ ಅಂದ್ರೆ, ಈಗ ವಿರಾಮ ಇರುತ್ತೆ. ವಿರಾಮ ಇದ್ದಂತ ಸಮಯದಲ್ಲಿ ಏನ್ ಮಾಡ್ತದೆ, ಆ ವಿರಾಮ ಇರ್ತಕ್ಕಂಥ ಸಂದರ್ಭವನ್ನ ಸಮಯವನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅಲ್ವಾ. ಹೆಂಗಪ್ಪ, ಬಿಡುವಿನ ವೇಳೆಯ ಸದುಪಯೋಗಕ್ಕೆ ದೈಹಿಕ ಶಿಕ್ಷಣದ ಅನುಭವಗಳು ತುಂಬಾ ಸಹಕಾರಿಯಾಗಿವೆ. ಹೆಂಗೆ, ವಿದ್ಯಾರ್ಥಿಗಳು ತಮ್ಮ ಆಯ್ಕೆ ಕ್ರೀಡೆ ಆಯ್ಕೆ ಮಾಡ್ತಾರೆ. ಅವ್ನು ಏನ್ ಇಷ್ಟ ನಾನು ಆಯ್ಕೆ ಮಾಡ್ಕೊಳ್ತಾನೆ ಅಲ್ವಾ, ಆ ಕ್ರೀಡೆಯನ್ನ ಆಯ್ಕೆ ಮಾಡ್ಕೊಳ್ತಾನೆ. ಇತರೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದನ್ನು ಹವ್ಯಾಸ ಮಾಡ್ಕೊಳ್ತಾರೆ. ಹವ್ಯಾಸ ಮನುಷ್ಯನಿಗೆ ಹವ್ಯಾಸ ಅಂತ ಕದಿರ್ಬೇಕು, ಹ್ಯಾಬಿಟ್ ಅಂತ ಕರಿತೇವೆ ಇಂಗ್ಲಿಷ್. ಹ್ಯಾಬಿಟ್ ಹವ್ಯಾಸ ಅಲ್ವಾ. ಅದು ಆ ಕ್ರೀಡೆಯನ್ನ ನಾನು ಹವ್ಯಾಸ ಮಾಡ್ಕೊಳ್ಳೋದು. ವಾಲಿಬಾಲ್ ಆಡ್ತಾ ಇರ್ತಾನೆ, ವಾಲಿಬಾಲ್ ಆಡ್ತಾ ಅದರಲ್ಲೇ ಅವನು ತೊಡಗಿಸ್ಕೊಂಡು ಅದರಲ್ಲೇ ಕರಗತನಾಗಿ ಪೂರ್ತಿಯಾಗಿ ಅದರಲ್ಲೇ ಅವನು ಹೊಂದ್ಕೊಂಡಿರ್ತಾರೆ. ಅದಕ್ಕೆ ನಾವು ಹವ್ಯಾಸ ಯಾವಾಗ ನಮ್ಗೆ ಒಂದ್ಸರಿ ಅವನು ವಾಲಿಬಾಲ್ ಆಡ್ಲೇಬೇಕಪ್ಪ ಅಂತ ಆದ್ರೆ ಅವನಿಗೆ ಹವ್ಯಾಸ ಆಗಿರುತ್ತೆ ಅಲ್ವಾ. ನಂತರ ಸೂಕ್ತ ಪ್ರತಿಭೆಯ ಪ್ರದರ್ಶನ. ಅಲ್ಲಿ ಅವನಲ್ಲಿ ಅಡಗಿರುತ್ತೆ, ಒಳ್ಳೆ ಪ್ರತಿಭೆ ಅಂತ ಇರುತ್ತೆ. ಆ ಪ್ರತಿಭೆಯನ್ನ ಹೊರತೆಗಿಬೇಕು. ಹೊರತಂದಾಗ ಏನಾಗುತ್ತೆ, ಈಗ ಯಾರು ಮೇಲಲ್ಲ ಯಾರು ಕೇಳಲ್ಲ. ಒಬ್ಬೊಬ್ಬ ವ್ಯಕ್ತಿಗೆ ದೇವರು ವಿಶೇಷವಾದ ಜ್ಞಾನವನ್ನ ಇಟ್ಟಿರ್ತಾನೆ. ಅದನ್ನ ನಾವು ಹುಡುಕಿ ಹೊರ ತೆಗಿಬೇಕು. ಅದನ್ನ ಹುಡುಕಿ ನಾವು ಹೊರ ತೆಗಿಬೇಕು ಅಲ್ವಾ. ಪ್ರತಿಯೊಬ್ಬರಲ್ಲಿ ಸೂಕ್ತ ಪ್ರತಿಭೆಗಳಿರ್ತವೆ. ಅದನ್ನ ಸರಿಯಾದ ರೀತಿಯಲ್ಲಿ ವೇದಿಕೆ ಸಿಕ್ಕಿರಲ್ಲ. ಆ ವೇದಿಕೆಯನ್ನ ಆ ವ್ಯಕ್ತಿಗೆ ನಾವು ಕಲಿಸ್ಕೊಡ್ಬೇಕು. ಕಲಿಸ್ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ, ಕೆಲವೊಬ್ಬರಿಗೆ ಉತ್ತಮ ಕಣ್ಣು ಕಾಲುಗಳ ಸಂಯೋಜನೆ ಸಾಮರ್ಥ್ಯ ಇರುತ್ತೆ. ಇದರೊಂದಿಗೆ ಉತ್ತಮ ದೇಹ ದೃಢತೆ ಸಹ ಇರುತ್ತೆ ಅಲ್ವಾ. ಅವನ ಉತ್ತಮ ಕ್ರೀಡಾಪಟುವಾಗಿ ನಾವು ಹೊರಹೊಮ್ಮಿಸಲಿಕ್ಕೆ ಸಾಧ್ಯತೆ ಅಂತಕ್ಕದ್ದು ಇದೆ. ಕ್ರೀಡೆಯನ್ನ ವೃತ್ತಿಯನ್ನಾಗಿ ಆಸೆ ಮಾಡಿಕೊಳ್ಳಲು ಅವಶ್ಯಕ ಜ್ಞಾನ ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭಗಳು ಆ ವ್ಯಕ್ತಿಗೆ ಸಿಗ್ತವೆ. ಈ ಎಲ್ಲ ಲಾಭಗಳನ್ನ ಗಮನಿಸಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕು. ನಾನು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಹುಮ್ಮಸ್ಸು ಅಂತಕ್ಕಂಥ ವ್ಯಕ್ತಿಗೆ ಬರ್ತವೆ. ಅದರಲ್ಲಿನ ಅನುಭವಗಳನ್ನು ಸವಿಯಬೇಕು. ಅದರಲ್ಲಿ ಇರ್ತಕ್ಕಂಥ ಅನುಭವಗಳನ್ನು ಏನ್ ಮಾಡಕ ವ್ಯಕ್ತಿ ಸವಿಯಬೇಕು ಎಂದು ನಾವು ಕಂಡ್ಕೋಬಹುದು ಅಲ್ವಾ. ಹಾಗಾಗಿ ನಾವು ದೈಹಿಕ ಶಿಕ್ಷಣದಲ್ಲಿ ತೊಡಗಬಹುದಲ್ಲ. ಯಾವುದೇ ಒಂದು ಇದರಿಂದ ಎಷ್ಟೆಲ್ಲ ಅನುಕೂಲ ಇದೆ ಎಲ್ಲ ತೊಡಗಿಸ್ಬೋದಲ್ಲ. ಇದರಲ್ಲಿ ಏನಪ್ಪಾ ಅಂದ್ರೆ ಏಕಾಗ್ರತೆ ಸಿಗುತ್ತೆ. ಆಮೇಲೆ ಏನೇನು ಲಾಭ ಸಿಗುತ್ತೆ ಹೇಳ್ರಿ, ಏನೇನು ಲಾಭ ಸಿಗುತ್ತೆ ಇದರಿಂದ ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಿದ ಏನೇನು ಲಾಭ ಸಿಗುತ್ತೆ ಏನ್ ಅರ್ಥ ಮಾಡ್ಕೊಂಡು. ಈಗ ಶುಗರ್ ಅಂತಕ್ಕಂಥ ನಿವಾರಣೆ ಆಗುತ್ತೆ, BP ಅಂತಕ್ಕಂಥ ನಿವಾರಣೆ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತವೆ ಅಲ್ವಾ. ಆಮೇಲೆ ಬೊಜ್ಜು ಅಂತಕ್ಕಂಥ ಕರಗಿ ಹೋಗುತ್ತೆ ಅಲ್ವಾ. ಮತ್ತೇನಪ್ಪ ಮತ್ತೇನೇನು ಪ್ರಯೋಜನ ಇದೆ ಇದರಿಂದ? ಕಾಯಿಲೆಯಿಂದ ನಾವು ವ್ಯಕ್ತಿಯನ್ನ ದೂರ ಇಡಬಹುದು. ನಂತರ ಮತ್ತೆ ಏನೇನು ಉಪಯೋಗ ಇದೆ?
ಏಕಾಗ್ರತೆ ಬರುತ್ತೆ ಮನುಷ್ಯನಿಗೆ. ಆಮೇಲೆ ಅವನಲ್ಲಿ ಅಡಗಿಕೊಂಡಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನ ನಾವು ಏನ್ ಮಾಡ್ಬೋದು, ಹೊರ ತೆಗಿಲಿಕ್ಕೆ ಅನುಕೂಲ ಇದೆ. ನಂತರ ಬಿಡುವಿನ ವೇಳೆ ಇರುತ್ತೆ, ಆ ಬಿಡುವಿನ ವೇಳೆಯನ್ನ ಸದುಪಯೋಗ ಮಾಡ್ಕೋಬಹುದು ಅಲ್ವಾ, ಸದುಪಯೋಗ ಪಡಿಸ್ಕೋಬಹುದು ಅಲ್ವಾ. ಈಗ ನಿಮಗೆ ಏನೇನು ಅರ್ಥ ಆಯ್ತು ಈ ಪಾಠದಿಂದ? ಈ ದೈಹಿಕ ಶಿಕ್ಷಣ ತೊಡೋದ್ರಿಂದ ಏನೇನು ಅನುಕೂಲ ಇದೆ, ಲಾಭ ಇದೆ? ನೀನು ಒಂದ್ ಹೇಳಮ್ಮ, ನೀನ್ ಹೇಳಮ್ಮ, ಒಬ್ರು ಹೇಳು ಸಾಕು. ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟು ಹೇಳ್ಬೇಕು? ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ನಮಗೆ ಯಾವ ಕಾಯಿಲೆಗಳು ಇರೋದಿಲ್ಲ. ವೆರಿ ಗುಡ್. ಮತ್ತೆ ವೆರಿ ಗುಡ್. ಏಕಾಗ್ರತೆ ಅಂತಕ್ಕಂಥ ಕಾಣಲಿಕ್ಕೆ ನಾವು ಸಾಧ್ಯತೆ ಅಂತಕ್ಕಂಥ ಇದೆ. ಮತ್ತೆ ಹೇಳಮ್ಮ ನೀನು. ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಆಗ್ಬೋದು. ಇಷ್ಟೆಲ್ಲ ಅನುಕೂಲಗಳು ಈ ದೈಹಿಕ ಶಿಕ್ಷಣದಲ್ಲಿ ತೊಡಗರಿಂದ ನಮಗೆ ಅನುಕೂಲ ಅಂತಕ್ಕಂಥ ಇದೆ. ಅರ್ಥ ಆಯ್ತು?